ವಿಜಯನಗರ ಜಿಲ್ಲೆ ಹರಪನಹಳ್ಳಿ ತಾಲೂಕಿನ ಉಚ್ಚಂಗಿದುರ್ಗ ಗುಡ್ಡದಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ಐತಿಹಾಸಿಕ ಪುಣ್ಯಕ್ಷೇತ್ರ ಉಚ್ಚಂಗಿಯಮ್ಮನ ಗುಡ್ಡಕ್ಕೆ ಯಾರೋ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮಧ್ಯರಾತ್ರಿ ಆದರೂ ಕೂಡ ಅಗ್ನಿಜ್ವಾಲೆ ತಗಲಗಿಸಿದೆ. ವಿಷಯ ತಿಳಿಯುತ್ತಿದ್ದಂತೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಲು ಪರದಾಡಿದ್ದಾರೆ. ದಾವಣಗೆರೆ ನಗರದ ರಾಮಂಡಕೋ ವೃತ್ತದ ಬಳಿ ಕಾಮದಹನದ ವೇಳೆ ಖಾಲಿ ಸೈಟ್ನಲ್ಲಿ ಬೆಂಕಿ ಹೊತ್ಕೊಂಡಿದೆ. ಪಟಾಕಿ ಸಿಡಿಸಿದ ಕಿಡಿಯಿಂದ ಖಾಲಿ ಸೈಟ್ಗಳಲ್ಲಿ ಸಸಿಗಳು ಒಣಗಿದ್ರಿಂದ ಬೆಂಕಿ ಹೊತ್ಕೊಂಡಿದೆ. ಕೂಡಲೇ ಸ್ಥಳಕ್ಕಾಗಮಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಬೆಂಕಿ ನಂದಿಸಿದ್ದಾರೆ. ಬೆಂಕಿಯಿಂದ ಕೆಲಕಾಲ ಆತಂಕದ ವಾತಾವರಣ ನಿರ್ಮಾಣವಾಗಿತ್ತು. ಶಿವಮೊಗ್ಗ ಜಿಲ್ಲೆಯ ಸಾಗರ ನಗರದಲ್ಲಿ 138.06 ಲೀಟರ್ ಗೋವಾ ಮದ್ಯ ಸೀಸ್ ಮಾಡಲಾಗಿದೆ. ಗೋವಾದಿಂದ ಸಾಗರಕ್ಕೆ ಕಾರ್ನಲ್ಲಿ ಅಕ್ರಮವಾಗಿ ಮದ್ಯ ಸಾಗಿಸಲಾಗ್ತಾ ಇತ್ತು. ಈ ವೇಳೆ ಅಬಕಾರಿ ಡಿವೈಎಸ್ಪಿ ಶೀಲಾ ದಾರಾಜ್ಕರ್ ನೇತೃತ್ವದಲ್ಲಿ ದಾಳಿಯಾಗಿದೆ. ಅಕ್ರಮವಾಗಿ ಮದ್ಯ ಸಾಗಿಸುತ್ತಿದ್ದ ಚಾಲಕ ವಿಶ್ವನಾಥ್ನನ್ನ ಬಂಧಿಸಲಾಗಿದೆ. ನಟಿ ರನ್ಯಾಳ ಅಕ್ರಮ ಚಿನ್ನ ಸಾಗಾಟ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ಯಾಕಂದ್ರೆ ಡಿಆರ್ಐ ಬಳಿಕ ಪ್ರಕರಣಕ್ಕೆ ಸಿಬಿಐ ಮತ್ತೆ ಇಡಿ ಎಂಟ್ರಿ ಕೊಟ್ಟಿದೆ. ಸಿಬಿಐ ಎಫ್ಐಆರ್ ದಾಖಲು ಮಾಡಿಕೊಂಡಿದೆ. ಇಡಿ ಕೂಡ ರೇಡ್ ಮೇಲೆ ರೇಡ್ ಮಾಡಿ ನಟಿ ರನ್ಯಾ ಮತ್ತಾಕಿಯ ಜೊತೆಗೆ ನಂಟನ್ನ ಹೊಂದಿದವರ ಬೆವರು ಕೀಳುವಂತೆ ಮಾಡಿದೆ. ರನ್ಯಾ ಕೇಸ್ನಲ್ಲಿ ಮೇಲ್ನೋಟಕ್ಕೆ ಅಕ್ರಮ ಹಣ ವರ್ಗಾವಣೆ ಆಗಿರುವುದು ದೃಢವಾಗಿದೆ. ನಿನ್ನೆ ಇಡಿ ಅಧಿಕಾರಿಗಳು ರನ್ಯಾ ಮತ್ತು ಆಕೆಯ ಬಾಯ್ ಫ್ರೆಂಡ್ಗೆ ಸೇರಿದಂತೆ ಒಟ್ಟು 8 ಸ್ಥಳಗಳ ಮೇಲೆ ದಾಳಿ ನಡೆಸಿದ್ದಾರೆ. ನಂದವಾಣಿ ಮ್ಯಾನ್ಷನ್ ಅಪಾರ್ಟ್ಮೆಂಟ್ನಲ್ಲಿರುವಂತಹ ರನ್ಯಾ ಫ್ಲಾಟ್, ಶೇಷಾದ್ರಿಪುರಂನಲ್ಲಿರುವಂತಹ ತರುಣ್ ನಿವಾಸದ ಮೇಲೆ ಕೂಡ ದಾಳಿಯಾಗಿದೆ. ಚಿನ್ನ ತಂದುಕೊಟ್ಟಿದ್ಯಾರು ಅಂತ ವಿಚಾರಣೆ ವೇಳೆ ನಟಿ ರನ್ಯಾ ಬಾಯಿ ಬಿಟ್ಟಿದ್ದಾಳೆ. ಚಿನ್ನದ ಬಿಸ್ಕೆಟ್ ಕೊಟ್ಟ ವ್ಯಕ್ತಿ 6 ಅಡಿ ಅಥವಾ ಅದಕ್ಕಿಂತ ಎತ್ತರ ಇದ್ದ ಅಂತ ರನ್ಯಾ ಸುಳಿವು ಕೊಟ್ಟಿದ್ದಾಳೆ. ಚಿನ್ನ ತಂದುಕೊಟ್ಟ ವ್ಯಕ್ತಿ ಯಾರು ಅಂತಾನೆ ಗೊತ್ತಿಲ್ಲ. ಇದೇ ಮೊದಲ ಬಾರಿಗೆ ಆ ವ್ಯಕ್ತಿಯನ್ನ ನಾನು ಭೇಟಿಯಾಗಿರುವುದು. ಈ ಹಿಂದೆ ನಾನು ಭೇಟಿಯೇ ಮಾಡಿಲ್ಲ ಅಂತ ಹೇಳಿದ್ದಾಳೆ. ದುಬೈನಿಂದ ಚಿನ್ನ ಸಾಗಾಟ ಮಾಡೋದನ್ನ ರನ್ಯಾ ಯೂಟ್ಯೂಬ್ ನೋಡಿಕೊಂಡು ಕಲ್ತಿದ್ಲಂತೆ. ದುಬೈ ಏರ್ಪೋರ್ಟ್ನಲ್ಲಿ ವಾಶ್ರೂಮ್ ಬಳಿ ಕುಳಿತು ಯೂಟ್ಯೂಬ್ ನೋಡಿ ಹೇಗೆ ಚಿನ್ನವನ್ನ ಮರೆಮಾಚಬೇಕು ಅನ್ನೋದನ್ನ ಕಲ್ತಿದ್ದಾಳೆ. ಅದರಂತೆ ಕ್ರೇಪ್ ಬ್ಯಾಂಡೇಜ್ ಅಂದ್ರೆ ಕೈಕಾಲು ಮುರಿದಾಗ ಸುತ್ತಕೊಳ್ಳುವಂತ ಬ್ಯಾಂಡೇಜ್ ಸುತ್ತಕೊಂಡು ಅದರಲ್ಲಿ ಚಿನ್ನದ ಬಿಸ್ಕೆಟ್ಗಳನ್ನು ಮುಚ್ಚಿದ್ದು ಬಯಲಾಗಿದೆ. ಕೆಪಿಸಿಸಿ ಅಧ್ಯಕ್ಷರಾಗಿ 5 ವರ್ಷ ಪೂರೈಸಿದ ಹಿನ್ನೆಲೆ ಡಿಕೆ ಶಿವಕುಮಾರ್ ಡಿನ್ನರ್ ಪಾರ್ಟಿ ಆಯೋಜಿಸಿದ್ರು. ನಿನ್ನೆ ರಾತ್ರಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಶಾಸಕರು, ಸಚಿವರು ಔತಣಕೂಟ ಏರ್ಪಡಿಸಿದ್ರು. ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಚರ್ಚೆ ನಡುವೆನೂ ಆಯೋಜಿಸಿರುವಂತಹ ಡಿನ್ನರ್ ಪಾರ್ಟಿ ಭಾರಿ ಮಹತ್ವ ಪಡೆದಿದೆ. ಡಿಕೆ ಶಿವಕುಮಾರ್ ಆಯೋಜಿಸಿದ ಡಿನ್ನರ್ ಪಾರ್ಟಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಭಾಗಿಯಾಗಿದ್ದರು. ಇನ್ನು ಸಚಿವರಾದ ಭೈರತಿ ಸುರೇಶ್, ಲಕ್ಷ್ಮೀ ಹೆಬ್ಬಾಳ್ಕರ್, ದಿನೇಶ್ ಗುಂಡೂರಾವ್, ಕೆಎಚ್ ಮುನಿಯಪ್ಪ, ಶಾಸಕರಾದ ಶಿವಲಿಂಗೇಗೌಡ, ಶರತ್ ಬಚ್ಚೇಗೌಡ, ಬಿಕೆ ಹರಿಪ್ರಸಾದ್ ಸೇರಿದಂತೆ ಹಲವರು ಆಗಮಿಸಿ ಡಿಸಿಎಂ ಡಿಕೆಗೆ ಶುಭ ಕೋರಿದರು. ಡಿಕೆ ಆಯೋಜಿಸಿದ್ದ ಔತಣಕೂಟದಲ್ಲಿ ಪಾಲ್ಗೊಂಡಿದ್ದ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಹಿಂದಿನ ಬಿಜೆಪಿ ಸರ್ಕಾರದ ದುರಾಡಳಿತವನ್ನ ಜನರಿಗೆ ತಲುಪಿಸಲು ನನ್ನ ಹೆಗಲಿಗೆ ಹೆಗಲಾಗಿ ಡಿಕೆ ಶಿವಕುಮಾರ್ ನಿಂತಿದ್ರು. ಅಪಪ್ರಚಾರವನ್ನ ಮೆಟ್ಟಿ ನಿಂತು ಸಾಮಾನ್ಯ ಕಾರ್ಯಕರ್ತನಂತೆ ಕೆಲಸ ಮಾಡೋಣ ಅಂತ ಟ್ವೀಟ್ ಮಾಡಿದ್ದಾರೆ. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಯೋಜಿಸಿದ್ದ ಔತಣಕೂಟಕ್ಕೆ ಹಿರಿಯ ಸಚಿವರು ಗೈರಾಗಿದ್ದರು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸಹಕಾರ ಸಚಿವ ಕೆಎನ್ ರಾಜಣ್ಣ ಡಿನ್ನರ್ ಪಾರ್ಟಿಯಿಂದ ದೂರ ಉಳಿದಿದ್ದಾರೆ. ಈ ಹಿಂದೆ ಸಚಿವ ರಾಜಣ್ಣ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ ಗುಡುಕಿದ್ರು. ಡಿಕೆ ಶಿವಕುಮಾರ್ ಆಯೋಜಿಸಿದ್ದ ಔತಣಕೂಟದಲ್ಲಿ ಬಿಜೆಪಿ ಶಾಸಕರು ಭಾಗಿಯಾಗಿದ್ದರು. ಯಶವಂತಪುರ ಕ್ಷೇತ್ರದ ಶಾಸಕ ಎಸ್ಟಿ ಸೋಮಶೇಖರ್ ಹಾಗೆ ಯಲ್ಲಾಪುರ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಡಿನ್ನರ್ ಪಾರ್ಟಿಯಲ್ಲಿ ಪಾಲ್ಗೊಂಡಿದ್ದರು. ಇಬ್ಬರೂ ಶಾಸಕರು ಕಾಂಗ್ರೆಸ್ ನಾಯಕರ ಜೊತೆ ಉತ್ತಮವಾದ ಸ್ನೇಹ ಸಂಬಂಧ ಹೊಂದಿದ್ದಾರೆ. ಮಾರ್ಚ್ 22ರಂದು ಚೆನ್ನೈನಲ್ಲಿ ನಡೆಯುವಂತಹ ಸಭೆಗೆ ಹಾಜರಾಗಲು ಸಾಧ್ಯವಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ. ತಮಿಳುನಾಡು ಸಿಎಂ ಸ್ಟಾಲಿನ್ಗೆ ಪತ್ರ ಬರೆದಿರುವಂತಹ ಸಿಎಂ ಅನಾರೋಗ್ಯ ಕಾರಣದಿಂದ ಸಭೆಗೆ ಹಾಜರಾಗಲು ಸಾಧ್ಯವಾಗ್ತಿಲ್ಲ. ನಮ್ಮ ಸರ್ಕಾರದ ಪರವಾಗಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ ಅಂತ ಪತ್ರ ಬರೆದಿದ್ದಾರೆ. ತಮಿಳುನಾಡಿನಲ್ಲಿ ಮಾರ್ಚ್ 22ರ ಸಭೆಗೆ ಸಿಎಂಗೆ ಆಹ್ವಾನ ವಿಚಾರದ ಬಗ್ಗೆ ಡಿಸಿಎಂ ಡಿಕೆ ಪ್ರತಿಕ್ರಿಯಿಸಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನನಗೂ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಆಹ್ವಾನ ನೀಡಿದ್ದಾರೆ. ನಮ್ಮ ಸಿಎಂ ಆದೇಶ ಕೊಟ್ಟಿದ್ದಾರೆ. ನಾನು ಸಭೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿದರು. ಬಿಜೆಪಿ ಅವಧಿಯ 40% ಕಮಿಷನ್ ಆರೋಪದ ಬಗ್ಗೆ ತನಿಖೆಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗ ರಚಿಸಿತ್ತು. ಈ ಆಯೋಗ ಇದೀಗ 20,000 ಪುಟಗಳ ತನಿಖಾ ವರದಿಯನ್ನು ಸಿಎಂ ಸಿದ್ದರಾಮಯ್ಯಗೆ ಸಲ್ಲಿಸಿದೆ. ಈ ವರದಿ ವಿರುದ್ಧ ವಿಪಕ್ಷ ನಾಯಕ ಅಶೋಕ್ ಗುಡುಗಿದ್ದಾರೆ. ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗದ ವರದಿಗೆ ನಾವು ಹೆದರಲ್ಲ ಅಂತ ಬಿಜೆಪಿ ನಾಯಕರು ವಾಗ್ದಾಳಿ ನಡೆಸಿದ್ದಾರೆ. ಆದರೆ ವರದಿ ಆಧರಿಸಿ ಕ್ರಮ ತೆಗೆದುಕೊಳ್ತೀವಿ, ತಾರ್ಕಿಕ ಅಂತ್ಯಕ್ಕೆ ಕೊಂಡೊಯ್ತೇವೆ ಅಂತ ಕಾಂಗ್ರೆಸ್ ಸಚಿವರು ಸವಾಲೆಸೆದಿದ್ದಾರೆ. ದೇಶದಾದ್ಯಂತ ಸಂಭ್ರಮದಿಂದ ಹೋಳಿ ಹಬ್ಬವನ್ನ ಆಚರಿಸಲಾಗ್ತಾ ಇದೆ. ಮಹಿಳೆಯರು, ಮಕ್ಕಳು ಎನ್ನದೇ ಎಲ್ಲರೂ ವಿವಿಧ ಬಣ್ಣಗಳನ್ನ ಹಚ್ಚಿಕೊಂಡು ಸಂಭ್ರಮಿಸ್ತಾ ಇದ್ದಾರೆ. ನಂತರ ಸಂಜೆ ಕಾಮಣ್ಣನ ದಹನ ಮಾಡೋ ಮೂಲಕ ಹೋಳಿ ಹಬ್ಬದ ಸಡಗರವನ್ನ ಪೂರ್ಣಗೊಳಿಸುತ್ತಾರೆ. ವಿದೇಶಿಯರು ಕೂಡ ಹೋಳಿ ಹಬ್ಬದ ಸಂಭ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಭಾರತ ಪಾಕ್ ಗಡಿಯಲ್ಲಿ ಸೈನಿಕರು ಕೂಡ ಹೋಳಿ ಹಬ್ಬವನ್ನು ಆಚರಿಸಿದ್ದಾರೆ. ನೂರಾರು ಯೋಧರು ಡೋಲು ಬಾರಿಸಿ ಬಣ್ಣವನ್ನು ಪರಸ್ಪರ ಹಚ್ಚಿಕೊಳ್ಳುವ ಮೂಲಕ ಬಣ್ಣದ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಿದರು. ನಂತರ ಸಂಜೆ ಕಾಮದಹನ ಮಾಡುವ ಮೂಲಕ ಎಂಜಾಯ್ ಮಾಡಿದ್ದಾರೆ. ಕೇಂದ್ರದ ಹಿಂದಿ ಹೇರಿಕೆ ನೀತಿ ವಿರುದ್ಧ ತಮಿಳುನಾಡು ಸರ್ಕಾರ ಹೋರಾಟ ಮುಂದುವರೆಸಿದೆ. ಭಾರತೀಯ ಕರೆನ್ಸಿಯ ಚಿಹ್ನೆಯನ್ನು ಬಳಸದೇ ಇರೋದಕ್ಕೆ ಸಿಎಂ ಸ್ಟಾಲಿನ್ ನಿರ್ಧಾರ ಮಾಡಿದ್ದಾರೆ.
ಈ ಬಾರಿಯೂ ಕೂಡ ತಮಿಳುನಾಡು ಬಜೆಟ್ನಲ್ಲಿ ಹಿಂದಿಯ ರೂಪಾಯಿ ಬದಲಾಗಿ ತಮಿಳಿನ ಅಕ್ಷರದಲ್ಲೇ ರೂಪಾಯಿ ಎಂದು ಬರೆಯಲು ನಿರ್ಧರಿಸಿದ್ದಾರೆ. ಟೀಮ್ ಇಂಡಿಯಾದ ರನ್ ಮಿಷನ್ ವಿರಾಟ್ ಕೊಹ್ಲಿ ಹೊಸ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ. ವಿರಾಟ್ ಹೇರ್ ಸ್ಟೈಲ್ಗೆ ಫಿದಾಗಿರುವಂತಹ ಅಭಿಮಾನಿಗಳು ಕಿಂಗ್ ಕೊಹ್ಲಿ ಕ್ರಿಕೆಟ್ ಲೋಕವನ್ನು ಮಾತ್ರವಲ್ಲ ಬಾಲಿವುಡ್ ಅನ್ನು ಕೂಡ ಆಳುವಂತಹ ಸಾಮರ್ಥ್ಯ ಹೊಂದಿದ್ದಾರೆ ಅಂತ ಬಣ್ಣಿಸಿದ್ದಾರೆ. ಐಪಿಎಲ್ ಆರಂಭವಾಗುವ ಮುನ್ನವೇ ಇಂಗ್ಲೆಂಡ್ ಆಟಗಾರನಿಗೆ ಬಿಸಿಸಿಐ ಶಾಕ್ ನೀಡಿದೆ. ಹ್ಯಾರಿ ಬ್ರೂಕ್ ಐಪಿಎಲ್ ಹರಾಜಿನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಪಾಲಾಗಿದ್ರು, ಆದರೆ ಈ ಬಾರಿ ಐಪಿಎಲ್ನಲ್ಲಿ ಆಡಲ್ಲ ಅಂತ ಹಿಂದೆ ಸರಿದಿದ್ರು. ಹೀಗೆ ನಿಯಮ ಉಲ್ಲಂಘಿಸಿದ್ರಿಂದ ಬ್ರೂಕ್ರನ್ನ ಐಪಿಎಲ್ನಿಂದಲೇ 2 ವರ್ಷ ಬ್ಯಾನ್ ಮಾಡಲಾಗಿದೆ. ಯುವರತ್ನ ಪುನೀತ್ ರಾಜ್ಕುಮಾರ್ 50ನೇ ಬರ್ತ್ಡೇ ಹಿನ್ನೆಲೆ ಅಪ್ಪು ಸಿನಿಮಾ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ 150ಕ್ಕೂ ಹೆಚ್ಚು ಚಿತ್ರಮಂದಿರದಲ್ಲಿ ಅಪ್ಪು ಸಿನಿಮಾ ಮತ್ತೆ ಬಿಡುಗಡೆಯಾಗಿದೆ. ಬೆಂಗಳೂರಿನ ನರ್ತಕಿ ವೀರೇಶ್, ಸಿದ್ದೇಶ್ವರ, ಶ್ರೀನಿವಾಸ್ ಹಾಗೂ ವೈಭವ್ ಥಿಯೇಟರ್ನಲ್ಲಿ ಮಾರ್ನಿಂಗ್ ಶೋಗೆ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಮೈಸೂರಿನ ಲಲಿತ್ ಮಹಲ್ನಲ್ಲಿ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾದ ಶೂಟಿಂಗ್ ನಡೀತಿದೆ. 2ನೇ ದಿನ ಶೂಟಿಂಗ್ನ ವಿಡಿಯೋ ಲೀಕ್ ಆಗಿದೆ. ಈ ವಿಡಿಯೋದಲ್ಲಿ ದರ್ಶನ್ ಲುಕ್ ರಿವೀಲ್ ಆಗಿದ್ದು ವೈಟ್ ಅಂಡ್ ವೈಟ್ ಕುರ್ತಾ ಪೈಜಾಮದಲ್ಲಿ ಡೆವಿಲ್ ದರ್ಶನವಾಗಿದೆ. ಡೆವಿಲ್ ಸಿನಿಮಾಕ್ಕೆ ಮಿಲನಾ ಪ್ರಕಾಶ್ ಆಕ್ಷನ್ ಕಟ್ ಹೇಳಿದ್ದಾರೆ. ಬಾಲಿವುಡ್ ನಟ ಆಮೀರ್ ಖಾನ್ ಇಂದು ತಮ್ಮ 60ನೇ ವರ್ಷದ ಹುಟ್ಟುಹಬ್ಬದ ಸಂಭ್ರಮದಲ್ಲಿದ್ದಾರೆ. ನಿನ್ನೆ ಮುಂಬೈನಲ್ಲಿರುವ ಮನೆಯಲ್ಲಿ ಕೇಕ್ ಕತ್ತರಿಸಿ ಬರ್ತ್ಡೇ ಆಚರಿಸಿಕೊಂಡ್ರು. ಇನ್ನು ನೆಚ್ಚಿನ ನಟನನ್ನು ನೋಡೋದಕ್ಕೆ ನಿವಾಸದ ಹೊರಗೆ ಸಾವಿರಾರು ಅಭಿಮಾನಿಗಳು ಜಮಾಯಿಸಿದರು.